ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ VRS. ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂಥ ಓನ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಆನ್ಲೈನ್ ಕ್ಲಾಸನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಳ್ಳಲಿದ್ದೀವಿ. ನೀವು ಪ್ಲೇಸ್ಟೋರ್ಗೆ ಹೋದರೆ ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಆ್ಯಪ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಕ್ಲಾಸ್ ಕೂಡ ಜಾಯ್ನ್ ಆಗ್ಬೋದು. ಮತ್ತು ಡೆಮೋ ಕ್ಲಾಸಸ್ ಇದೆ, ಆ ಕ್ಲಾಸಸ್ಸನ್ನು ನೋಡ್ಬೋದು. ನಾವೆಲ್ಲ ಫ್ಯಾಕಲ್ಟಿಗಳು ಡೆಮೋ ಕ್ಲಾಸಸ್ಸನ್ನು ಮುಂದಿನ ದಿನಗಳಲ್ಲಿ ಲೋಡ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನನ್ನದಷ್ಟೇ ಮಾತ್ರ ಇದೆ. ಅದನ್ನು ಹೇಳ್ತಾ ಇವತ್ತಿನ ತರಗತಿನಲ್ಲಿ PSI ಹಳೆಯ ಪತ್ರಿಕೆ 2001ರ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡೋಣ. ಮುಂದಿನ ಹತ್ತಿರದಲ್ಲೇ PSI ಮತ್ತು PC ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಇದು ನಿಮಗೂ ಕೂಡ ಉಪಯೋಗಕ್ಕೆ ಬರ್ಬೋದು ಅಂತ ಒಂದು ದಿಸೆಯಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲೂ ಕೂಡ ಶಾರ್ಟ್ಲಿ PC ಮತ್ತು PSIಗೆ ಒಂದು ಕೋರ್ಸನ್ನು ಡೆವಲಪ್ ಮಾಡ್ತಿದ್ದೀವಿ. ಓಕೆ, ಮೊದಲನೇ ಪ್ರಶ್ನೆ, ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ರಿಲೇಟಿವಿಟಿ ಥಿಯರಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾನೆ ಮ್ಯಾಕ್ಸ್ವೆಲ್ ಅಂತ. ಮ್ಯಾಕ್ಸ್ವೆಲ್ ಇದಕ್ಕೆ ಸಾಧ್ಯತೆ ಇಲ್ಲ, ಮ್ಯಾಕ್ಸ್ವೆಲ್ ಕಂಡುಹಿಡಿದಲ್ಲ ಇದು. ಮ್ಯಾಕ್ಸ್ವೆಲ್ ಅಂದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಕಂಡುಹಿಡಿದ್ರು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು. ಎರಡನೇದೇನು ಅಂತಂದರೆ ಲೈಟು ವೇವ್ಸ್ಗಳ ರೂಪದಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ಹೇಳಿದಂಥವ್ರು ಇವರು. ಓಕೆ, ನೆಕ್ಸ್ಟ್ ಎರಡನೇ ಆಪ್ಷನ್ಸ್ ಇದೆ ನ್ಯೂಟನ್ ಅಂತ. ಇದು ಕೂಡ ಅಲ್ಲ. ಇವರು ನ್ಯೂಟನ್ ಕಂಡುಹಿಡಿದಿದ್ದೇನು ಅಂದರೆ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿದ್ರು. ಗ್ರಾವಿಟೇಷನ್ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಆಪಲ್ ಟ್ರೀ ಕೆಳಭಾಗದಲ್ಲಿ ಇವರು ಮಲಗಿರ್ತಾರೆ, ಒಂದು ಆಪಲ್ ಬೀಳುತ್ತೆ. ಅವ್ರಿಗೇನು ತಲೆಗೆ ಬಂತು ಅಂತಂದರೆ ಆಪಲ್ ಕೆಳಗಡೆಗೆ ಯಾಕೆ ಬಿತ್ತು, ಮೇಲ್ಗಡೆಗೆ ಯಾಕೆ ಹೋಗಿಲ್ಲ. ಅದರ ಆಧಾರದ ಮೇಲೆ ಗ್ರಾವಿಟೇಷನ್ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿತಾರೆ ಅವರು. ಗುರುತ್ವಾಕರ್ಷಣೆಯನ್ನು ಕಂಡುಹಿಡ್ತಾರೆ. ಬಲಗಳ ನಿಯಮವನ್ನು ನಿರೂಪಿಸಿದಂಥವರು ಇವರು. ಓಕೆ, ಲಾ ಆಫ್ ಫೋರ್ಸಸ್ ಅಂತ ಹೇಳ್ತೀವಿ. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಇವು ತುಂಬ ಉಪಯುಕ್ತವಾಗಿರುವಂಥ ಲಾಗಳು. ಇದನ್ನು ಪ್ರಪೋಸ್ ಮಾಡಿದವರು ನ್ಯೂಟನ್. ಆಲ್ಬರ್ಟ್ ಐನ್ಸ್ಟೀನ್ ಅಂತ ಇದೆ. ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವಂಥವರು. ಇವರು ಮೋಷನ್, ಚಲನೆ ಮತ್ತು ಗ್ರಾವಿಟೇಷನ್ ಇವೆರಡಕ್ಕೆ ರಿಲೇಷನ್ನ ತೆಗೆದುಕೊಂಡು ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ಇದು ಗೊತ್ತಿರಬೇಕು ಐನ್ಸ್ಟೀನು. E=mc² ಅನ್ನುವಂಥ ಒಂದು ಬ್ಯೂಟಿಫುಲ್ ಫಾರ್ಮುಲಾನ ಕೊಟ್ಟರು. ಇದರ ಆಧಾರದ ನಾವು ಇದನ್ನು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ನ್ಯೂಕ್ಲಿಯರ್ ಎನರ್ಜಿಯನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಇದೆ. ದ್ಯುತಿ ವಿದ್ಯುತ್ ಪರಿಣಾಮ ಇದನ್ನು ಕೂಡ ಕಂಡುಹಿಡಿದಂಥವರು ಇವರು. ಓಕೆ, ಇಲ್ಲಿಗೆ ಆನ್ಸರ್ ಇದೊಂದೇ ಸಾಕು. ಓಕೆ, ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದವರು ಆಲ್ಬರ್ಟ್ ಐನ್ಸ್ಟೀನ್. ಬರ್ಟ್ರಾಂಡ್ ರಸಲ್ ಅಂತ ಹೇಳಿದ್ದಾರೆ, ಇವರಲ್ಲ. ಇವರು ಫಾರಿನ್ ಮ್ಯಾಥಮೆಟಿಷಿಯನ್ನು. ಇಲ್ಲಿಗೆ ಸೂಕ್ತವಾಗಿರುವಂಥ ಆನ್ಸರ್ ಅಲ್ಲ. ಆ ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ, ಆಲ್ಬರ್ಟ್ ಐನ್ಸ್ಟೀನ್. ಬೇರೆಯವನ್ನ ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಆ ಆ್ಯಂಗಲಲ್ಲಿ ಕ್ವಶನ್ಸ್ ಬಂದಾಗ ಮುಂದಿನ ಇದರೊಳಗೆ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ತಿಳ್ಕೊಂಡಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಸಸ್ಯಗಳಿಗೂ ಜೀವವಿದೆ ಎಂದು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಓಕೆ, ಸಸ್ಯಗಳು ಉಸಿರಾಡ್ತವೆ, ನಮ್ಮ ರೀತಿಯಲ್ಲೇ ಉಸಿರಾಡ್ತವೆ ಅಂತ ಹೇಳಿದೆ ಭಾರತೀಯ ವಿಜ್ಞಾನಿ ಯಾರು ಅಂತ. ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಖಂಡಿತ ಅಲ್ಲ, ನಿಮಗೆ ಗೊತ್ತಿದೆ. ಇವರು ಕ್ಷಿಪಣಿಯ ಮಾಂತ್ರಿಕ ಅಂತ ಕರೀತಾರೆ. ಫಾದರ್ ಆಫ್ ಮಿಸೈಲ್ಸ್ ಅಂತ ಹೇಳ್ತೀವಿ. ಓಕೆ, ಒಂದು ಗೊತ್ತಿರಬೇಕು. ಎರಡನೇದೇನು ಅಂತಂದರೆ ಪೋಖ್ರಾನ್ 2 ಅನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ರಾಜಸ್ಥಾನದಲ್ಲಿ. ಅದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥವ್ರು ಅಬ್ದುಲ್ ಕಲಾಂ ಅವರು. ಅದರಿಂದ ಇದಕ್ಕೆ ರೈಟ್ ಆನ್ಸರ್ ಅಲ್ಲ. CV ರಾಮನ್ ಅಂತ ಇದೆ, ಇದು ಕೂಡ ಅಲ್ಲ. ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದವರು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ. ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದಂಥವರು ಇವರು. ಚದುರುವಿಕೆಯನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಕಂಡುಹಿಡಿದ್ರು. ಇದನ್ನು ಸ್ಕ್ಯಾಟ್ರಿಂಗ್ ಆಫ್ ಫೋಟಾನ್ ಅಂತ ಕೊಟ್ಬಿಟ್ಟು KS ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದ. ಫೋಟಾನ್ ಅಂದರೆ ಲೈಟು, ಹಾಗೂ ಕೂಡ ಗೊತ್ತಿರಬೇಕಾಗತ್ತೆ ನಿಮಗೆ. ಇದನ್ನು ಪ್ರಪಂಚಕ್ಕೆ ಮೊಟ್ಟ ಮೊದಲಿಗೆ ಇವರು ಹೇಳಿದ್ದು ಯಾವಾಗ ಅಂದರೆ ಫೆಬ್ರವರಿ 28. ಈ ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಕಂಡುಹಿಡಿದಕ್ಕೆ ಇವರಿಗೆ 1930ರಲ್ಲಿ ಮೊಟ್ಟ ಮೊದಲ ಫಿಸಿಕ್ಸ್ ನೋಬೆಲ್ ಪ್ರೈಸಸ್ಸನ್ನು ಕೊಡ್ತಾರೆ. ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಕಂಡುಹಿಡಿದ್ರಿಂದ
ಇದನ್ನೇ ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ರಾಮನ್ ಎಫೆಕ್ಟ್ ಅಂತ ಕಂಡಿಡಿದ್ರಿಂದ ನಮಗೇನು ಉಪಯೋಗ ಆಯಿತು ಅಂತಂದರೆ 1500 ಕಾಂಪೌಂಡ್ಗಳ ರಚನೆಯನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ಇವರಿಗೆ ನೊಬೆಲ್ ಪ್ರೈಸಸ್ಸನ್ನು ಇದಕ್ಕೋಸ್ಕರ ಕೊಡ್ತಾರೆ. ಓಕೆ, ಕೆಲವರಿಗೆ ಕಾನ್ಸೆಪ್ಟ್ ಇದೆ, ದೊಡ್ಡ ನೊಬೆಲ್ ಪ್ರೈಸ್ ತೆಗೆದುಕೋಬೇಕು ಅಂತಂದರೆ ಹೆಚ್ಚಿಗೆ ವರ್ಕ್ ಮಾಡಬೇಕು, ಹೆಚ್ಚಿಗೆ ಖರ್ಚು ಮಾಡಬೇಕು ಅಂತ. ಇವರು ತುಂಬ ಸಿಂಪಲ್ಲಾಗಿ ಇದನ್ನು ಮಾಡಿದ್ದು. ಒಂದು ಸಲ ದೋಣಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ನೀರು ನೋಡ್ತಾರೆ, ನೀಲಿ ಕಲರ್ ಕಾಣುತ್ತೆ. ಅವ್ರಿಗೇನು ಡೌಟ್ ಬರುತ್ತೆ ಅಂತಂದರೆ, ನೀರನ್ನು ಕೈಗೆ ಎತ್ಕೊಳ್ತಾರೆ, ನೀಲಿ ಕಲರ್ ಕಾಣಲ್ಲ. ಅದೇ ನೀರು ಸಮುದ್ರದಲ್ಲಿ ನೀಲಿ ಕಲರ್ ಕಾಣುತ್ತೆ. ತಲೆ ಕೆಟ್ಟೋಗ್ಬಿಡುತ್ತದು. ಸೇಮ್ ವಾಟರ್ನೇ ಕೈನಲ್ಲಿ ನೀಲಿ ಕಲರ್ ಕಾಣಲ್ಲ, ಸಮುದ್ರದಲ್ಲಿ ನೀಲಿ ಕಲರ್ ಕಾಣುತ್ತೆ. ಯಾಕೆ ಅಂತ ತಲೆಗೆ ಹಚ್ಕೊಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಲೈಟು ನೀರಿನೊಳಗಳಿಗೆ ಹೋಗುತ್ತೆ, ಸ್ಕ್ಯಾಟರ್ಡ್ ಚದುರುತ್ತೆ, ಅದರಿಂದ ನೀಲಿ ಕಲರ್ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ಜನಗಳಿಗೆ ಹೇಳೋದಕ್ಕೆ ಅವ್ರು ಮಾಡೋದಿಷ್ಟೇ, ಒಂದು ಬಕೆಟು ನೀರು, ಟಾರ್ಚು, 250 ರೂಪಾಯಿಯನ್ನು ಖರ್ಚು ಮಾಡಿ ಇದನ್ನು ಪ್ರಪಂಚಕ್ಕೆ ಹೇಳ್ಕೊಟ್ರು. ಇದಕ್ಕೆ ಒಂದು ದೊಡ್ಡ ನೊಬೆಲ್ ಪ್ರೈಸ್ ಸಿಕ್ತು. ಓಕೆ, ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ನೊಬೆಲ್ ಪ್ರಶಸ್ತಿನ ಫಿಸಿಕ್ಸ್ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಅಂತಂದರೆ ಸಿ ವಿ ರಾಮನ್. ಅದಕ್ಕೆ ಅದು ಭಾರತೀಯದವರೇ ಆಗಿರೋದ್ರಿಂದ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ. ಸರ್ ಜಗದೀಶ್ ಚಂದ್ರ ಬೋಸ್ ಅನ್ನೋದು ಇದು ಕರೆಕ್ಟ್ ಆನ್ಸರ್. ಸರ್ ಜಗದೀಶ್ ಚಂದ್ರ ಬೋಸ್ ಸಸ್ಯದ ಬಗ್ಗೆ ಅಧ್ಯಯನ ಮಾಡಿದ್ರು. ಇವರು ರೇಡಿಯೋ ವೇವ್ಸನ್ನು ಕಂಡುಹಿಡಿದಂಥವರು, ಇವರು ಗೊತ್ತಿರಬೇಕು. ಇನ್ನು ಎರಡನೇದೇನು ಅಂತಂದರೆ, ಸಸ್ಯಗಳು ನಮ್ಮಂತೆ ಜೀವವನ್ನು ಹೊಂದಿವೆ ಎನ್ನುವುದನ್ನು ಕಂಡುಹಿಡಿದ್ರು. ಓಕೆ, ಸಿಸ್ಮೋಗ್ರಾಫ್ ಅಂತ ಹೇಳ್ತೀವಿ, ಸಸ್ಯಗಳ ಬೆಳವಣಿಗೆಯನ್ನು ಕಂಡುಹಿಡಿದಕ್ಕೆ ಉಪಕರಣವನ್ನು ತಯಾರು ಮಾಡಿದಂಥವರು ಇವರು. ಸರ್ ಜಗದೀಶ್ ಚಂದ್ರ ಬೋಸ್ ಇದಕ್ಕೆ ಕರೆಕ್ಟ್ ಆನ್ಸರ್. ರಾಮಾಂಜನಮ್ ಅಂತ ಇದೆ, ಇವರು ಮ್ಯಾಥಮೆಟಿಷಿಯನ್. ನಮ್ಮ ಭಾರತದ ಮ್ಯಾಥಮೆಟಿಷಿಯನ್ನಲ್ಲಿ ರಾಮಾಂಜನಮ್ ಕೂಡ ಪ್ರಮುಖ ಪಾತ್ರದಲ್ಲಿ ಇರುವಂಥವರು. ರಾಮಾಂಜನಮ್ ಅವರು ಹುಟ್ಟಿದ್ದು ಡಿಸೆಂಬರ್ 22ನೇ ತಾರೀಕು. ಈ ಡಿಸೆಂಬರ್ 22ನೇ ತಾರೀಕನ್ನು ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ರಾಷ್ಟ್ರೀಯ ಗಣಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇದಕ್ಕೆ 2012ಕ್ಕೆ ಇವರಿಗೆ 125 ವರ್ಷಗಳ ಆಚರಣೆ ಆಯಿತು. ಅದಕ್ಕೋಸ್ಕರ ಅದನ್ನ ಮ್ಯಾಥ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಗಣಿತ ದಿನ ಅಂದರೆ ಭಾರತದ ಗಣಿತ ದಿನ ಅಂತ ಸೆಲೆಬ್ರೇಟನ್ನು ಮಾಡಿದ್ವಿ. 2012ಕ್ಕೆ 125ನೇ ಬರ್ತ್ಡೇಗೋಸ್ಕರ, ಅವರ ಬರ್ಡೇಗೋಸ್ಕರ ಇದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಇದಿಷ್ಟು ಮಾಹಿತಿ ಇದ್ರ ಮೇಲೆ ಗೊತ್ತಿರಲಿ. ಪ್ರಶ್ನೆಗೆ ನೇರವಾದಂಥ ಉತ್ತರ, ಸಸ್ಯಗಳಿಗೂ ಜೀವವಿದೆ ಎಂದು ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಜಗದೀಶ್ ಚಂದ್ರ ಬೋಸ್. ನಿಮಗೆ ಇದೇ ಕ್ವೆಶನ್ಸು ಪಿ ಸಿನಲ್ಲೂ ಕೊಂಡಿದೆ. BS ಬೋಸು, JC ಬೋಸು ಈ ಥರ ಕೊಟ್ಬಿಟ್ಟು ಅಬ್ರಿವೇಷನ್ ಕೊಟ್ಬಿಡ್ತಾನೆ. BS ಬೋಸ್ ಸುಭಾಷ್ ಚಂದ್ರ ಬೋಸ್ ಅಂತ ಕೊಟ್ಬಿಡ್ತಾನೆ, ಜಗದೀಶ್ ಚಂದ್ರ ಬೋಸ್ ಅಂತ ಕೊಟ್ಬಿಡ್ತಾನೆ. ಆಗ ತುಂಬ ಕೇರ್ಫುಲ್ ಆಗಿ ಬರೀಬೇಕು. ಇಬ್ಬರೂ ಒಂದೇ ತೂಕದ ವ್ಯಕ್ತಿಗಳು. ಸುಭಾಷ್ ಚಂದ್ರ ಬೋಸ್ ಒಬ್ಬ ಸ್ವತಂತ್ರ ಹೋರಾಟಗಾರರು, ಜಗದೀಶ್ ಚಂದ್ರ ಬೋಸ್ ಒಬ್ಬರು ಸೈಂಟಿಸ್ಟು, ಸಸ್ಯಗಳಿಗೂ ಉಸಿರಾಡುತ್ತವೆ ಎಂದು ಸಾಬೀತನ್ನು ಪಡಿಸಿದಂಥ ಭಾರತೀಯ ವಿಜ್ಞಾನಿ. ಮುಂದೆ ಹೋಗೋಣ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹ ಯಾವುದು? ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ ಇದನ್ನು. ಹಿಮೋಗ್ಲೋಬಿನ್ HBನಲ್ಲಿರುವಂಥ ಲೋಹ ಯಾವುದು ಅಂತ ಕೇಳ್ತಾನೆ. ಮೊದಲನೇದು ಸತು ಕೊಟ್ಟಿದ್ದಾನೆ, ಸತು ಅಲ್ಲ, ಜಿಂಕ್ ಅಂತ ಹೇಳ್ತಾರೆ. ಇದು ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಅಂದರೆ ಜಿಂಕ್ ಬೇಕಾಗುತ್ತೆ. ನಮ್ಮ ಮೆಟಬಲಿಕ್ ಆ್ಯಕ್ಟಿವಿಟೀಸ್ಗೆ ನಮಗೆ ಜಿಂಕ್ ಬೇಕಾಗುತ್ತೆ. ನೆಕ್ಸ್ಟ್ ಇಮ್ಯೂನ್ ಸಿಸ್ಟಮ್ ಬೂಸ್ಟಪ್ ಆಗೋದಕ್ಕೆ ಜಿಂಕ್ ಬೇಕಾಗುತ್ತೆ. ಗಾಯಗಳು ಹೀಲಪ್ ಆಗೋದಕ್ಕೆ, ಗಾಯಗಳು ವಾಸಿ ಆಗೋದಕ್ಕೆ ಸತು ಜಿಂಕ್ ಬೇಕಾಗುತ್ತೆ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಕಬ್ಬಿಣ ಇದೆ, ಇದು ಕರೆಕ್ಟ್ ಆನ್ಸರ್. ಹಿಮೋಗ್ಲೋಬಿನ್ನಲ್ಲಿ HBನಲ್ಲಿ ಇರುವಂಥ ಲೋಹ ಯಾವುದು ಅಂತ ನನ್ನೇ ಕೂಡ ಹೇಳಿದ್ವಿ, ಕಬ್ಬಿಣ, ಐರನ್. Fe ಅಂತ ಕೂಡ ಸಿಂಬಲಲ್ಲಿ ಕೂಡ ಕೊಡ್ಬೋದು, ಗೊತ್ತಿರಲಿ. ನೆಕ್ಸ್ಟು ಕಬ್ಬಿಣ ಏನನ್ನ ಮಾಡುತ್ತೆ ಅಂದರೆ ಆಕ್ಸಿಜನ್ನ ಹೀರ್ಕೊಳ್ಳುತ್ತೆ. ಅದರಿಂದ ಆಕ್ಸಿಜನ್ನನ್ನು ನಮ್ಮ ದೇಹದಲ್ಲಿ ರವಾನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. RBCs ಕೆಂಪು ರಕ್ತ ಕಣಗಳಲ್ಲಿರುತ್ತೆ. ಇದು ಕಬ್ಬಿಣದ ಅಂಶವನ್ನು ಹೊಂದಿರುತ್ತೆ. ಆಕ್ಸಿಜನ್ನ ಹೀರ್ಕೊಳ್ಳೋದ್ರಿಂದ ಆಕ್ಸಿಜನ್ ರವಾನೆಗೆ ಹೆಲ್ಪ್ ಮಾಡುತ್ತೆ. ಈ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಒಂದು ಸಮಸ್ಯೆ ಬರುತ್ತೆ, ಅದನ್ನೇ ಅನಿಮಿಯಾ ಅಂತ ಕರೀತಾರೆ. ಇದು ಮೆಡಿಕಲ್ ಟರ್ಮ್, ಕನ್ನಡದಲ್ಲೂ ಕೂಡ ಅನಿಮಿಯಾ ಅಂತ ಕೊಡ್ಬೋದು. ಅನಿಮಿಯಾ ಅನ್ನುವಂಥ ಪ್ರಶ್ನೆಯನ್ನು ಕೊಡ್ಬೋದು. ನೆಕ್ಸ್ಟು ತಾಮ್ರ. ಇದು ಈಗ ಆಲ್ರೆಡಿ ಆನ್ಸರ್ ಕಬ್ಬಿಣ ಆಗಿರೋದ್ರಿಂದ ತಾಮ್ರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ತಾಮ್ರ ನಮ್ಮ ಬಾಡಿಗೆ ಬೇಕಾಗಿರುವಂಥ ಬಯಾಲಜಿಕಲ್ ಪ್ರೋಸೆಸ್ಗೆ ಬೇಕಾಗಿರುವಂಥದ್ದು. ಇದು ನ್ಯೂರೋ ಸಿಸ್ಟಮ್ಗೆ ಬೇಕಾಗುತ್ತೆ. ಕನೆಕ್ಟಿವ್ ಟಿಶ್ಯೂಸ್, ಸಂಯೋಜಕ ಅಂಗಾಂಶಗಳಿಗೆ ಬೇಕಾಗುತ್ತೆ. ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂಸ್ಗಳಿಗೆ ಇದು ಅವಶ್ಯಕತೆ ಇದೆ. ಓಕೆ, ನೆಕ್ಸ್ಟ್ ಮೆಗ್ನೀಷಿಯಂ, Mg ಅಂತ ಕೂಡ ಕೊಡ್ಬೋದು. Mg ಇದು ಕರೆಕ್ಟ್ ಆನ್ಸರ್ ಅಲ್ಲ, ಕಾರಣ ಈಗ ಆಲ್ರೆಡಿ ಕಬ್ಬಿಣ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದೀವಿ. ಇದು ನಮಗೆ ಏನಕ್ಕೆ ಬೇಕಾಗುತ್ತೆ ಅಂದರೆ ಮಸಲ್ಸ್ಗೆ ಬೇಕಾಗುತ್ತೆ. ಮಸಲ್ಸ್, ಓಕೆ,
ಸ್ನಾಯು ಯಾರಿಗೂ ಕೆಲವ್ರು ನೋಡಿದ್ದೀರಾ PCPSIನಲ್ಲಿ ನೀವು ರನ್ನಿಂಗ್ ಮಾಡಬೇಕಾದ್ರೆ ಕಾಲು ಹಿಡ್ಕೊಬಿಟ್ಟಂಗೆ ಆಗ್ಬಿಡುತ್ತೆ. ಯಾರಿಗೆ ಮೆಗ್ನೀಷಿಯಮ್ ಕಡಿಮೆ ಆಗುತ್ತೋ ಅವ್ರಿಗೆ ಮಸಲ್ ಕಾಂಟ್ರಾಕ್ಚರ್ ಆಗಿಬಿಡುತ್ತೆ. ಓಕೆ, ನಾನ್ ವೆಜಿಟೇರಿಯನ್ಗೆ ಯೂಸ್ವಲಾಗಿ ಈ ಸಮಸ್ಯೆ ಬರಲ್ಲ, ವೆಜಿಟೇರಿಯನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ವೆಜಿಟೇರಿಯನಲ್ಲಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ರನ್ನಿಂಗ್ ಹೋಗ್ಬೇಕಾದ್ರೆ ಮೊದಲಿಗೆ ವಾರ್ಮಪ್ ಮಾಡಬೇಕು, ಬಾಡಿಯನ್ನು ಒಂದು ಸ್ವಲ್ಪ ಫ್ರೀ ಮಾಡಬೇಕು, ನಂತರ ರನ್ ಮಾಡಬೇಕು. ರನ್ನೆಲ್ಲ ಮುಗಿದು ಮನೆಗೆ ಬರಬೇಕು ಅನ್ನುವಾಗ ಶವಾಸನವನ್ನು ಮಾಡಿ ನಿಮ್ಮ ಬಾಡಿಯಲ್ಲಿರುವಂಥ ಪೈನನ್ನು ರಿಲೀವ್ ಮಾಡಿ ಬರಬೇಕು. ನಾಳೆ ಫ್ರೆಶ್ ಆಗಿ ಮತ್ತೆ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು ಇನ್ಅಪ್ರೋಪ್ರಿಯೇಟಾಗಿ ಮಾಡೋದ್ರಿಂದನೂ ಆಗಿರುತ್ತೆ. ಯಾರಿಗೆ ಇದು ಮತ್ತೆ ಮತ್ತೆ ಕಾಂಟ್ರಾಕ್ಚರ್ ಜಾಸ್ತಿ ಆಗ್ತಾ ಇದೆ, ಕಾಂಟ್ರಾಕ್ಚರ್ ಆದರೂ ಓಡೋದಕ್ಕೆ ಪ್ರಯತ್ನ ಮಾಡಬಾರ್ದು, ಕಾರಣ ಮಸಲ್ ರಪ್ಚರ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಓಡೋದಕ್ಕಾಗದೆ ಹೋಗುತ್ತೆ. ಕಾಂಟ್ರಾಕ್ಚರ್ ಆದಾಗ ಓಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಓಕೆ, ಯಾರಿಗೆ ಈ ಥರದ ಸಮಸ್ಯೆ ಮತ್ತೆ ಮತ್ತೆ ಕಾಡುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಅಂತ ನಿಮಗೆ ಧರ್ಮಸ್ಥಳದ ಸಿರಿ ಅನ್ನುವಂಥ ಒಂದು ಯೂನಿಟ್ ಇದೆ ಅವ್ರದ್ದು, ಥಿಂಗ್ಸನ್ನು ಮಾಡುವಂಥದ್ದು. ಅದರಲ್ಲಿ ಒಂದು ಸ್ವಲ್ಪ ಹಾಲಿನೆಲ್ಲೋ ಅಥವಾ ನೀರಿನೆಲ್ಲೋ ಹಾಕಿ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಇದನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಸಾಧ್ಯತೆ ಇದೆ. ಓಕೆ, ಹಿಮೋಗ್ಲೋಬಿನ್ನಲ್ಲಿರುವ ಒಂದು ಲೋಹ ಯಾವುದು ಅಂದರೆ ಕಬ್ಬಿಣ, ಐರನ್. ಓಕೆ, ಅದಕ್ಕೋಸ್ಕರನೇ ಈ ಅಂಶ ಕಡಿಮೆ ಆಗಬಾರ್ದು ಅಂತಲೇ ಪ್ರೈಮರಿ ಮಕ್ಕಳುಗಳಿಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. 30 ಮಿಲಿಗ್ರಾಮ್ಸ್ ಇರುವಂಥ ಟ್ಯಾಬ್ಲೆಟ್ಸು ಟ್ವೈಸ್ ಎ ವೀಕ್. ಆಮೇಲೆ ಪ್ರೆಗ್ನೆಂಟ್ ಲೇಡಿಗೆ ಆ್ಯಕ್ಚುಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಬಂದಂಥವರು ಒಂದು ಚಾರ್ಟನ್ನೇ ಕೊಟ್ಟಿರ್ತಾರೆ. ಎಲ್ಲ ಪ್ರೆಗ್ನೆಂಟ್ ಲೇಡಿಗಳಿಗೂ FSL ಟ್ಯಾಬ್ಲೆಟ್ಸ್, ಐರನ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಕಾರಣ ಮಗು ಅನಿಮಿಯಾದಿಂದ ಬರಬಾರ್ದು, ಅನಿಮಿಯಾ ಮುಕ್ತ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದು ನಮ್ಮ ಕನಸು. 2025ಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಗುರಿಯನ್ನು ತಲುಪಬೇಕು ಅಂತಿತ್ತು. ಆದ್ದರಿಂದ ಈ ಎಣ್ಣೆಯಲ್ಲಿ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಇದ್ರ ಮೇಲೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಆರ್ ಡಿ ಎಕ್ಸ್ ಅನ್ನೋದು ಏನು ಅಂತ. RDX, ರಾಯಲ್ ಡಿಮೋಲಿಷನ್ ಎಕ್ಸ್ಪ್ಲೋಸಿವ್ ಅಂತ. ಇದ್ರ ಪೂರ್ತಿ ಅಬ್ರಿವೇಷನ್ನು ಇಲ್ಲಿ ಬರಿತೀನಿ, ರಾಯಲ್ ಡಿಮೋಲಿಷನ್ ಎಕ್ಸ್ಪ್ಲೋಸಿವ್. ಓಕೆ, ಎಕ್ಸ್ಪ್ಲೋಸಿವ್ ಅಂತ ಒಂದು ಪದ ಇದೆ, ಅಂದರೆ ಸ್ಫೋಟಕ ಅಂತ. ಇದು ಔಷಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಮೆಡಿಸಿನ್ಸ್ ಅಲ್ಲ. ಓಕೆ, ಸ್ಥಳೀಯ ತಯಾರಿಸಿದ ಬಾಂಬ್ ಅಂತ ಹೇಳ್ತಾರೆ. ಅಮೋನಿಯಂ ನೈಟ್ರೇಟನ್ನು ಬಳಸಿ ಸ್ಥಳೀಯ ಬಾಂಬ್ಗಳನ್ನು ತಯಾರು ಮಾಡೋದು. ಅಮೋನಿಯಂ ನೈಟ್ರೇಟನ್ನು ಬಳಸ್ತಾರೆ. ಅಮೋನಿಯಂ ನೈಟ್ರೇಟನ್ನು ಬಳಸ್ತೀವಿ. ಓಕೆ, ಇದನ್ನು ಬಡವರ ಬಾಂಬ್ ಅಂತಲೇ ಕರೀತಾರೆ. ಸ್ಥಳೀಯವಾಗಿ ತಯಾರು ಮಾಡ್ಬೋದು, ಆ ಥರದ ಬಾಂಬ್ ಇದು. ರಸಗೊಬ್ಬರಗಳಲ್ಲಿ ಬಳಸುವ ರಾಸಾಯನಿಕ ವಸ್ತು. ರಸಗೊಬ್ಬರಗಳಲ್ಲಿ ಬಳಸೋದಕ್ಕೆ ಸಾಧ್ಯತೆ ಇಲ್ಲ, ಕಾರಣ ಇದರಲ್ಲಿ ಯಾವುದೇ ಪ್ಲಾಂಟಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ಸು ಇಲ್ಲ. ಅದರಿಂದ ಇದನ್ನು ಫರ್ಟಿಲೈಸರ್ಸಲ್ಲಿ ಬಳಸಲ್ಲ. ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತು ಅಂತಿದೆ, ಕರೆಕ್ಟ್ ಆನ್ಸರು. RDX ಅನ್ನೋದು ಒಂದು ಸಿಂಥೆಟಿಕ್ ಪವರ್ಫುಲ್ ಕೆಮಿಕಲ್ ಬಾಂಬ್ ಇದು. ಓಕೆ, ಅದರಿಂದ ಇದನ್ನು RDX ಅನ್ನೋದು ಬಾಂಬ್ ಅಥವಾ ಸ್ಫೋಟಕ ಅನ್ನೋದು ಕರೆಕ್ಟ್ ಆನ್ಸರು. ಇಲ್ಲಿರೋದ್ರಲ್ಲಿ ಸ್ಫೋಟಕ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಂಡೋಸ್ಕೋಪಿ ಸಂಬಂಧಿಸಿರುವುದು ಈ ಕೆಳಗೆ ಕೊಟ್ಟಿದ್ದಾನೆ. 4 ಏರಿಯಾದಲ್ಲಿ ಎಂಡೋಸ್ಕೋಪಿ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ. ಆರ್ಕಿಟೆಕ್ಚರ್ ಅಂತ ಹೇಳಿದ್ದಾನೆ. ಆರ್ಕಿಟೆಕ್ಚರ್ ಅಂತಂದರೆ ಮನೆಗೆ ಡಿಸೈನನ್ನು ಮಾಡಿಸ್ತಾರಲ್ಲ, ಅದಕ್ಕೆ. ಆರ್ಕಿಟೆಕ್ಚರ್ಗೂ ಎಂಡೋಸ್ಕೋಪಿಗೂ ಏನೂ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ಇದನ್ನು ಬಳಸಲ್ಲ, ಎಂಡೋಸ್ಕೋಪಿಯನ್ನು ಬಳಸಲ್ಲ, ಉಪಯೋಗ ಬರಲ್ಲ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವಂಥದ್ದು, ಮುಂದೆ ಬರುತ್ತೆ, ಆದರೂ ಇದು ಬೇಕಾಗಿಲ್ಲ ಇಲ್ಲಿ. ಬಣ್ಣ ಬಳಿಯುವಿಕೆಗೆ ಪೇಂಟನ್ನು ಹಚ್ಚೋದಕ್ಕೋಸ್ಕರ ಎಂಡೋಸ್ಕೋಪಿಯನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ, ತಪ್ಪದು. ವೈದ್ಯಕೀಯ ಕ್ಷೇತ್ರದಲ್ಲಿ ಅನ್ನೋದು ಕರೆಕ್ಟ್ ಆನ್ಸರು. ಏನಕ್ಕೆ ಬಳಸ್ತಾರೆ ಎಂಡೋಸ್ಕೋಪಿಯನ್ನು? ಟು ಅಬ್ಸರ್ವ್ ದಿ ಇಂಟರ್ನಲ್ ಆರ್ಗನ್ಸ್, ಒಳ ಅಂಗಗಳನ್ನು ವೀಕ್ಷಣೆ ಮಾಡೋದಕ್ಕೆ ಬಳಸ್ತೀವಿ. ಒಳ ಅಂಗಗಳನ್ನು ವೀಕ್ಷಣೆ ಮಾಡೋದಕ್ಕೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಥ್ರೋಟ್ವರೆಗೆ ನಿಮಗೆ ಇನ್ಸರ್ಟ್ ಮಾಡಿಬಿಟ್ರೆ ನಿಮ್ಮ ಸಣ್ಣ ಕರಳುವರೆಗೂ ಏನಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಓಕೆ, ಆ ಥರ ವಸ್ತುಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ಬಳಸ್ತಾರೆ. ರೀಸೆಂಟಾಗಿ ಮೈಸೂರಿನಲ್ಲಿ ಒಂದು ಮಗುಗೆ ಬರ್ಡೇ ಮಾಡಬೇಕಾದ್ರೆ ಯಾರೋ ರಿಂಗ್ ಹಾಕಿದ್ದಾರೆ, ಮಗು ನುಂಗ್ಬಿಟ್ಟಿದೆ. ಈ ಗಂಟ್ಲಿಗೆ ಹೋಗಿ ತಗಲಾಕೊಂಡ ತಕ್ಷಣ ಮಗು ನೀಲಿಯಾಗಿ ಉಸಿರಾಟ ನಿಲ್ಲಿಸ್ಬಿಟ್ಟಿದೆ. ಡಾಕ್ಟ್ರು ಎಂಡೋಸ್ಕೋಪಿಯನ್ನು ಮಾಡಿ ಪತ್ತೆ ಹಚ್ಚಿದ್ದಾರೆ. ಆ ಥರದ ಎಂಡೋಸ್ಕೋಪಿಯನ್ನು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಎಂಡೋಸ್ಕೋಪಿ ಹೇಳಿರೋದ್ರಿಂದ ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತಾನೆ. ಎಂಡೋಸ್ಕೋಪಿ ಬಗ್ಗೆನೇ ಬರೆಯೋಣ. ಇದು ಯಾವ ತತ್ವದ ಮೇಲೆ ವರ್ಕ್ ಮಾಡುತ್ತೆ ಅಂತ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಟೋಟಲ್
ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಇದು ಕನ್ನಡ ಇಂಗ್ಲೀಷಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಈಸಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಆಂತರಿಕ ಬೆಳಕು ಪ್ರತಿಫಲನ, ಆಂತರಿಕ ಬೆಳಕಿನ ಪ್ರತಿಫಲನ, ಈ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಯಾವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆಗುತ್ತೆ ಅಂದರೆ ದ ಲೈಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಅಂದರೆ ಮಂದ ಮಾಧ್ಯಮದಿಂದ ಅತಿ ಹೆಚ್ಚು ಸಾಂದ್ರತೆ ಇರುವ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆ ಇರುವಂತಹ ಮಾಧ್ಯಮಕ್ಕೆ ಬೆಳಕು ಬಂದಾಗುತ್ತೆ. ಆದರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಅಂದರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಹೋದಾಗ ರಿಫ್ರಾಕ್ಷನ್ನು ಅಬ್ಸಾರ್ಪ್ಷನ್ ಆಗುತ್ತೆ. ಅಂದರೆ ಪ್ರತಿಫಲನ, ವಕ್ರೀಭವನ ಮತ್ತು ಹೀರುವಿಕೆ ಆಗುತ್ತೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಬಂದಾಗ ಏನಾಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆಗುತ್ತೆ. ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರ್ತವೆ, ಎಲ್ಲೆಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ನೋಡೋಣ. ಶೈನಿಂಗ್ ಆಫ್ ಡೈಮಂಡ್ ಅಂತ ಕರಿತೀವಿ. ಡೈಮಂಡ್ ವಜ್ರ ಹೊಳೆಯಲು ಕಾರಣ ಏನಂತ ಕರೀತಾರೆ? ಲುಮಿನಸ್ ಆಫ್ ಡೈಮಂಡ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಮಿರೇಜಸ್ ಇನ್ ದಿ ಡೆಸರ್ಟ್ ಅಂತ ಕರೀತಾರೆ. ಮಿರೇಜಸ್ ಇದರೊಳಗೆ ಮರುಭೂಮಿಗಳಲ್ಲಿ ಮರೀಚಿಕೆಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ನೆಕ್ಸ್ಟ್ ಫ್ಲಾಶ್ ಬೋರ್ಡ್ ಅಂತ ಹೇಳ್ತೀರಾ. ಫ್ಲಾಶ್ ಬೋರ್ಡ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಫ್ಲಾಶ್ ಬೋರ್ಡ್ ಕೂಡ ಯಾವುದ್ರ ಮೇಲೆ ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಫ್ಲಾಶ್ ಬೋರ್ಡ್ ನಮ್ಮ ಕನ್ನಡದಲ್ಲಿ ಒಳೆಯುವ ಬೋರ್ಡ್ ಅಂತ ಹೇಳೋಕ್ಕಲ್ಲ, ಫ್ಲಾಶ್ ಬೋರ್ಡ್ ಅಂತಲೇ ಕೊಡ್ತಾನೆ ಕನ್ನಡದಲ್ಲೂ ಕೂಡ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ತತ್ವದ ಮೇಲೆ ಕೆಲಸ ಮಾಡುತ್ತೆ. ರಿಫ್ಲೆಕ್ಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಒಳ್ಳೆ ಪದ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಫೈಬರ್ ದ್ಯುತಿಗಾಜು ಅಂತ ಕರೀತಾರೆ ಕನ್ನಡಗೆ. ದ್ಯುತಿಗಾಜು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ ನೋಡಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಮೇಲೆ ಕೆಲಸ ಮಾಡ್ತಾರೆ. ಆಪ್ಟಿಕಲ್ ಏಡ್ಸ್ ಅಂತ ಒಂದೇ ಪದ ಬಳಸ್ತೀವಿ. ಆಪ್ಟಿಕಲ್ ಏಡ್ಸ್ ದ್ಯುತಿ ಉಪಕರಣಗಳು ಅಂತ ಕರೀತಾರೆ ಕನ್ನಡದಲ್ಲಿ. ದ್ಯುತಿ ಉಪಕರಣಗಳು ಅಂತ ಹೇಳ್ತೀವಿ. ಯಾವ್ಯಾವು ಅಂತ ಕೇಳಿದ್ರೆ ಎಂಡೋಸ್ಕೋಪಿ, ಟೆಲಿಸ್ಕೋಪು, ಬೈನಕ್ಯುಲರು, ಮೈಕ್ರೋಸ್ಕೋಪು ಇವೆಲ್ಲವನ್ನು ಸೇರಿಸಿ ಒಂದೇ ಪದದಿಂದ ಹೇಳ್ತೀವಿ ಆಪ್ಟಿಕಲ್ ಏಡ್ಸ್ ಅಂತ. ದ್ಯುತಿ ಉಪಕರಣಗಳು ಇವೆಲ್ಲವೂ ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಅಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕೆಲಸವನ್ನು ಮಾಡ್ತವೆ. ಓಕೆ, ನೆಕ್ಸ್ಟ್ ಇದಿಷ್ಟು ಅದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. ಓಕೆ, ಇವನು ಕೂಡ ಕ್ವಶನ್ಸ್ ಆಗಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ಕೆಳಗಿನಲ್ಲಿ ಯಾವುದರಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆಗುತ್ತೆ ಅಂತಲೂ ಒಂದು ಕ್ವಶನ್ಸನ್ನು ಕೇಳ್ತಾನೆ. ಎಲ್ಲಿ ಗ್ಲಾಸಿಂದ ವಿಂಡ್ಗೆ ಲೈಟ್ ಬರುತ್ತೆ, ಗ್ಲಾಸಿಂದ ವಾಟರ್ಗೆ ಲೈಟ್ ಬರುತ್ತೆ, ಡೈಮಂಡಿಂದ ಗಾಳಿಗೆ ಲೈಟ್ ಬರುತ್ತೆ, ಡೈಮಂಡಿಂದ ವಿಂಡ್ಗೆ ಲೈಟ್ ಬರುತ್ತೆ, ಡೈಮಂಡಿಂದ ವಾಟರ್ಗೆ ಲೈಟ್ ಬರುತ್ತೆ. ಇಂಥ ಕಡೆ ಆಗುತ್ತೆ. ಅಂದರೆ ಮೊದಲಿಗಿರೋದೆಲ್ಲ ಡೆನ್ಸರ್ ಮೀಡಿಯಮ್ ಆಗಬೇಕು, ಕೊನೆಯಲ್ಲಿರೋದೆಲ್ಲ ರೇರರ್ ಮೀಡಿಯಮ್ ಆಗಬೇಕು. ಆವಾಗ ಮಾತ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆಗುತ್ತೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗುತ್ತೆ. ಇದೊಂದು ಸ್ವಲ್ಪ ಈ ಏರಿಯಾದಲ್ಲೂ ಕೂಡ ಕ್ವಶನ್ಸ್ಗಳು ಬರ್ತವೆ, ಅದನ್ನು ಗೊತ್ತಿರಲಿ. ನಿಮ್ಗೆ ಗೊತ್ತಿದೆ ದ್ಯುತಿಗಾಜು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದನ್ನ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಪ್ಟಿಕಲ್ ಫೈಬರ್ ವರ್ಕಿಂಗ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ಪ್ರಶ್ನೆಯನ್ನು ನೇರವಾಗಿ ನೋಡೋದಾದರೆ ಎಂಡೋಸ್ಕೋಪಿಯನ್ನು ಯಾವ ಕ್ಷೇತ್ರದಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಬಳಸ್ತೀವಿ. ನೆಕ್ಸ್ಟ್, ಆಮ್ಲದ ಮಳೆಗೆ ಕಾರಣ ಯಾವುದು? ಇಂಗ್ಲೀಷಲ್ಲಿ ಆಸಿಡ್ ರೈನ್ ಅಂತ ಕರೀತಾರೆ. ಆಸಿಡ್ ರೈನ್, ಆಮ್ಲದ ಮಳೆ. ನಾವು ಚೈಲ್ಡ್ಹುಡ್ ಇದ್ದಕ್ಕಿರೋ ಹೊರಗಡೆಗೆ ಹೋಗಬಾರ್ದು, ಎದುರಿಸ್ತಾ ಇದ್ರು ಬೆಂಕಿ ಮಳೆ ಬಂದ್ಬಿಡುತ್ತೆ ಅಂತ. ಇವಾಗ ಹೊರಗಡೆಗೆ ಹೋದ್ರೆ ಬೆಂಕಿ ಮಳೆನೇ ಬಂದ್ಬಿಡುತ್ತೆ, ಅದನ್ನೇ ಆಸಿಡ್ ರೈನ್ ಅಂತ ಅಂದ್ಕೊಳ್ಳಿ. ಓಕೆ, ವಾಹನಗಳ ಮಾಲಿನ್ಯ ಅಂದರೆ ಅರ್ಥ ಏನು? ಏರ್ ಪೊಲ್ಯೂಷನ್ ಅಂತ ಅರ್ಥ. ಏರ್ ಪೊಲ್ಯೂಷನ್ ಇಂದನೇ ಇದು ಬರೋದು, ಅದರಿಂದ ಇದು ಕರೆಕ್ಟ್ ಆನ್ಸರ್. ಕಾರಣ ಏನು ಅಂತಂದರೆ ನಮ್ಮ ಬಿಡುಗಡೆ ಆಗೋದ್ರಲ್ಲಿ SO3 ವೆಹಿಕಲಿಂದ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಬಂದಾಗ SO3 ಉತ್ಪತ್ತಿ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಇದು ಮಳೆ ನೀರಿನ ಜೊತೆ ಸೇರ್ಬಿಟ್ಟು ಏನಾಗುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ, H2SO4 ಆಗುತ್ತೆ.
ಗುಡುಗು ಮತ್ತು ಸಿಡಿಲಿಂದ ವಾತಾವರಣದಲ್ಲಿ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದು ವಾತಾವರಣದಲ್ಲಿರುವಂಥ ಮಳೆ ನೀರಿನ ಜೊತೆ ಸೇರುತ್ತೆ, ನೈಟ್ರಿಕ್ ಆ್ಯಸಿಡ್ ಆಗುತ್ತೆ, HNO3 ಆಗುತ್ತೆ. ಇದು 70%, ಇದು 30% ಯಾವತ್ತಾಗುತ್ತೋ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಆ್ಯಸಿಡ್ ರೈನ್, ಆಮ್ಲದ ಮಳೆ ಅಂತ ಕರಿತೀವಿ. ಆ್ಯಸಿಡ್ ರೈನ್ ಅಂತ ಕರಿತೀವಿ. ಆ್ಯಸಿಡ್ ರೈನ್, ಆಮ್ಲದ ಮಳೆ ಅಂತ ಕರಿತೀವಿ. ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ. ಆಮ್ಲದ ಮಳೆಗೆ ಕಾರಣವಾಗಿರುವ 2 ಆಮ್ಲಗಳು ಯಾವುವು ಅಂತ ಕೇಳ್ತಾನೆ. ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲ ಅಂತ ಕೊಟ್ಟಿರ್ತಾನೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಕೊಟ್ಟರೆ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ ಅಂತ ಕೊಟ್ಟಿರ್ತಾನೆ. ಆಮ್ಲದ ಮಳೆಗೆ ಕಾರಣವಾದ 2 ಅನಿಲಗಳು ಯಾವುವು ಅಂತ ಕೇಳ್ತಾನೆ. ಸಲ್ಫರ್ ಟ್ರೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ಇವೆರಡೂ ಕೂಡ ಆಮ್ಲದ ಮಳೆಗೆ ಕಾರಣವಾಗಿರುವಂಥ 2 ಅನಿಲಗಳು. ಈ ಆಮ್ಲದ ಮಳೆ ಎನ್ನುವಂಥ ಪದವನ್ನು ಮೊಟ್ಟ ಮೊದಲಿಗೆ ಹ್ಯಾಗ್ನಿಸ್ ಸ್ಮಿತ್ ಅನ್ನುವಂಥ ವಿಜ್ಞಾನಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಹ್ಯಾಗ್ನಿಸ್ ಸ್ಮಿತ್ ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇದ್ರ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ UPSCಗೆ ಕೇಳಿದ್ದಾನೆ. ಆಮ್ಲದ ಮಳೆ pH ವ್ಯಾಲ್ಯೂ 5.6ಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ಎಂಟೈರ್ ವೆಜಿಟೇಷನ್ನ ಬರ್ನ್ ಮಾಡಿಬಿಡುತ್ತೆ, ಸುಟ್ಟಾಕ್ಬಿಡುತ್ತೆ. ಇದಕ್ಕೆ ಇತ್ತೀಚೆಗೆ ಒಳಗಾಗಿರುವಂಥ ರಾಷ್ಟ್ರ ಯಾವುದು ಅಂದರೆ ಇಥಿಯೋಪಿಯಾ. ಆಸಿಡ್ ರೈನಿಂದ ಎಂಟೈರ್ ಇದು ಡೆಸರ್ಟ್ ಆಗಿಬಿಟ್ಟಿದೆ. ಇನ್ನು ಮುಂದೆ ಅಲ್ಲಿ ಜೀವಿಗಳು ಬರಬೇಕು ಅಂದರೆ 50-60 ವರ್ಷಗಳಾಗ್ತವೆ. ಈಗ ಡೆಸರ್ಟ್ ಆಗಿದೆ. ಸಣ್ಣ ಕುರುಚಲುಗಳು ಅವೆಲ್ಲ ಬರಬೇಕಾಗತ್ತೆ, ಸಣ್ಣ ಪ್ರಾಣಿಗಳು ಬರಬೇಕಾಗತ್ತೆ, ಆಮೇಲೆ ದೊಡ್ಡದಾಗಿರುವಂಥ ಮರಗಳು ಬರಬೇಕಾಗತ್ತೆ, ಆಮೇಲೆ ಪ್ರಾಣಿಗಳು ಹೋಗಬೇಕಾಗತ್ತೆ. ಇನ್ನೊಂದು 50-60 ವರ್ಷದ ನಂತರ ಜೀವಿಗಳನ್ನು ಅಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಹಂಗಾಗೋದಕ್ಕೆ ಕಾರಣ ಏನಂದರೆ ಆ್ಯಸಿಡ್ ರೈನ್. ಆ್ಯಸಿಡ್ ರೈನ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋದ್ರಿಂದ ನಿಮಗೂ ಉಪಯೋಗ ಏನು ಅಂದರೆ, ಈ ಥರ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಬರೆಯುವಂಥದ್ದು, ಇನ್ನೊಂದು essay ರೈಟಿಂಗಲ್ಲಿ ಇದ್ರ ಬಗ್ಗೆ ಮಾಹಿತಿ ಎಲ್ಲರೂ ಒಂದು ಕಡೆ ಲಿಂಕ್ ಮಾಡ್ಬೋದು. ಕಾರಣ PSIಗೆ ಒಂದು ಎಸ್ಸೆನ ಎನ್ವೈರ್ಮೆಂಟಲ್ ರಿಲೇಟೆಡಾಗೆ ಕೊಡ್ತಾನೆ, ಗ್ಲೋಬಲ್ ವಾರ್ಮಿಂಗ್ ಕೊಡ್ತಾನೆ. ಓಕೆ, ಹಸಿರುಮನೆ ಪರಿಣಾಮ ಅಂದರೆ ಏನು, ಹಸಿರುಮನೆ ಪರಿಣಾಮ ಅಂದರೆ ಏನು ಅಂತ ಕೇಳ್ತಾನೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ ಕೇಳ್ತಾನೆ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಅಂದರೆ ಏನು ಅಂತ ಕೇಳ್ತಾನೆ. ಏರ್ ಪೊಲ್ಯೂಷನ್ಸನ್ನು ಕೇಳ್ತಾನೆ. ಕ್ಲೈಮೇಟ್ ಚೇಂಜಸ್ಸನ್ನು ಕೇಳ್ತಾನೆ. ಇವು ಓಝೋನ್ ಡಿಪ್ಲಿಕೇಶನ್ ಅಂದರೆ ಓಝೋನ್ ಶಿಥಿಲಗೊಳ್ತಾ ಇರೋದ್ರ ಬಗ್ಗೆ ಬರೀರಿ ಅಂತ ಕೇಳ್ತಾನೆ. ಅವಾಗೆಲ್ಲನೂ ಕೂಡ ಇದ್ರ ಮೇಲೆ ಬರೆಯೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇದ್ದಷ್ಟು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಜಲಮಾಲಿನ್ಯಕ್ಕೂ ಆಸಿಡ್ ರೈನ್ಗೂ ಏನೂ ಸಂಬಂಧ ಇಲ್ಲ. ಓಕೆ, ವಾಟರ್ ಪೊಲ್ಯೂಷನ್ನಿಂದ ಇದಾಗೋದಿಲ್ಲ. ಕೈಗಾರಿಕಾ ಮಾಲಿನ್ಯದಿಂದ ಸಾಧ್ಯತೆಗಳ ಕಾರಣ ಏನು ಅಂತಂದರೆ, ಎಲ್ಲ ಕೈಗಾರಿಕಾ ಮಾಲಿನ್ಯಗಳು ಈ ಕಂಟೆಂಟ್ ಇರುವಂಥ ವಸ್ತುಗಳನ್ನು ಹೊರಗಡೆಗೆ ಹಾಕೋದಿಲ್ಲ. ಅಣು ಬಾಂಬನ್ನು ಸ್ಫೋಟ ಮಾಡೋದ್ರಿಂದ ಇದರ ಸಾಧ್ಯತೆಗಳು ಕಡಿಮೆ. ಅದರಿಂದ ಇದು ವಾಹನಗಳ ಮಾಲಿನ್ಯ ಅನ್ನೋದು ಕರೆಕ್ಟ್ ಆನ್ಸರು. ಕಾರಣ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ವಾಹನಗಳಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಬರ್ತದೆ. ಮತ್ತು ನೈಟ್ರಿಕ್ ಆಕ್ಸೈಡ್ ವಾತಾವರಣದಲ್ಲೇ ಗುಡುಗು ಮತ್ತು ಸಿಡಿಲಿಂದ ಉತ್ಪತ್ತಿ ಆಗುತ್ತೆ. ಅದರಿಂದ ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ನೋಡಿ, ನಮ್ಮ ದೇಹದಲ್ಲಿ 2 ರೀತಿ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ತೊಂದರೆ ಇಲ್ಲ, ಕಾರಣ ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಬೇಕು. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇದ್ದೆ, ಟ್ರೈಗ್ಲಿಸರಾಯ್ಡ್ ಇವೆಲ್ಲ ಇರ್ತವೆ, ಅದು ಬ್ಯಾಡ್ ಕೊಲೆಸ್ಟ್ರಾಲು. ಅದು ಒಂದು ಕಡೆ ಅಕ್ಯುಮುಲೇಟ್ ಆಗಿಬಿಟ್ಟು ಹಾರ್ಟ್ ಅಟ್ಯಾಕು ಈ ಥರದನ್ನು ಸಮಸ್ಯೆ ಮಾಡುತ್ತೆ. ಅದು ನಮಗೆ ಬೇಕಾಗಿಲ್ಲ. ಅದು ಎಲ್ಲಿರುತ್ತೆ ಕೊಲೆಸ್ಟ್ರಾಲ್? ಮೊದಲನೇ ಆಪ್ಷನ್ಸು ಬ್ಲಡ್ ಅಂತ ಕೊಟ್ಟಿದ್ದಾನೆ, ರಕ್ತ. ಇದು ಕರೆಕ್ಟು. ನಮ್ಮಲ್ಲಿ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂದರೆ ರಕ್ತದಲ್ಲಿರುತ್ತೆ. ರಕ್ತನಾಳದ ಒಳಭಾಗದಲ್ಲಿ ಡೆಪಾಸಿಟ್ ಆಗಿಬಿಡುತ್ತೆ. ಈ ಥರ ಡೆಪಾಸಿಟ್ ಆದಾಗಲೇ ಸರಿಪಡಿಸ್ಕೊಂಡ್ರೆ ಪರವಾಗಿಲ್ಲ. ಒಂದಿನ ಯಾವತ್ತೋ ಬ್ಲಾಕ್ ಆಗಿಬಿಡುತ್ತೆ. ಅದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿದೆ, ಓಪನ್ ಬೈಪಾಸ್ ಸರ್ಜರಿ ಅಂತ ಕರೀತಿರ್ತಾರೆ, ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ. ಓಕೆ, ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದನ್ನ ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಅದನ್ನು ಕ್ಲಿಯರ್ ಮಾಡೋಕ್ಕೆ ಆ್ಯಂಜಿಯೋಪ್ಲಾಸ್ಟಿನ ಬಳಸ್ತಾರೆ. ಇವಾಗ ಕ್ಯಾಪ್ಸುಲನ್ನು ಬಳಸ್ತಿದ್ದಾರೆ. ಕ್ಯಾಪ್ಸುಲನ್ನು ತೆಗೆದುಕೊಂಡೋಗಿ ಇದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಮೇಲೆ ಅದನ್ನ ಕ್ಲೀನಾಗಿ ತೆಗೆಯೋದಕ್ಕೆ ಹೆಲ್ಪ್ ಆಗಿಬಿಡುತ್ತೆ. ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾನೆ. ರಕ್ತದಲ್ಲಿರುತ್ತೆ. ಎಲ್ಲಿ ಡೆಪಾಸಿಟ್ ಆಗಿರುತ್ತೆ ಅಂತ ಅವನು ಕೇಳಲಿಲ್ಲ, ನೋಡ್ಕೊಳ್ಳೋಣ. ಮೇಲೆ ರಕ್ತದಲ್ಲಿರುತ್ತೆ. ಶ್ವಾಸಕೋಶದಲ್ಲಿಂದ ಹೇಳಿದ್ದಾನೆ, ಇದು ತಪ್ಪು. ಶ್ವಾಸಕೋಶದಲ್ಲಿ ಆಲ್ವಿಯೋಲಸ್ ಗಾಳಿ ಚೀಲಗಳಿರ್ತವೆ. ಇದ್ರ ಮೇಲೆ ಒಂದಷ್ಟು ಕ್ವಶನ್ಸನ್ನು ಕೇಳ್ತಾನೆ. ಅದೊಂದು ಸ್ವಲ್ಪ ಹೇಗಿದ್ರು ಬರ್ದಿರೋದ್ರಿಂದ ನೋಡೋಣ. ಇದ್ರ ಮೇಲೂ ಇರುವಂಥ ಪೊರೆ ಯಾವುದು ಅಂತ ಕೇಳ್ತಾನೆ. ಪ್ಲೂರಾ ಅನ್ನುವಂಥ ಪೊರೆ ಇರುತ್ತೆ. ಶ್ವಾಸಕೋಶವನ್ನು ಆವರಿಸಿರುವಂಥ ಪೊರೆ ಯಾವುದು ಅನ್ನೋದು UPSC ಕ್ವಶನ್ಸು. ಸೇಮ್ ಕ್ವಶನ್ಸು PCಗೆ ಕೇಳಿದ್ದಾನೆ. ಎಲ್ಲರೂ ಕೇಳಿರಲಿ, ಗೊತ್ತಿರಬೇಕು. ಶ್ವಾಸಕೋಶದಲ್ಲಿ ಪ್ಲೂರಾ ಇರುತ್ತೆ, ಗೊತ್ತಿರಲಿ. ನೆಕ್ಸ್ಟು, ಲಂಗ್ಸಲ್ಲಿ ಆಲ್ವಿಯೋಲಿಸ್ ಗಾಳಿ ಚೀಲಗಳಿರ್ತವೆ. ಗಾಳಿ ಚೀಲ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬಿಡ್ತಾನೆ, ಆಲ್ವಿಯೋಲೈಸ್. ಲಾಸ್ಟ್ ಟೈಮ್ PSIಗೆ ಒಂದು ಕ್ವಶನ್ಸ್ ಕೇಳಿದ್ದ, ಯಾವ ಅನಿಲ ನಮ್ಮ ಶ್ವಾಸಕೋಶದಲ್ಲಿ ಸೇರ್ಕೊಳ್ಳೋದ್ರಿಂದ ಉಸಿರಾಟದ ವೇಗವನ್ನು ಕಡಿಮೆ ಮಾಡುತ್ತೆ ಅಂತ.
ಕಾರ್ಬನ್ ಮಾನಾಕ್ಸೈಡ್ ನಮ್ಮ ರಕ್ತದೊಳಗಡೆ ಸೇರ್ಕೊಬಿಟ್ರೆ ನಮಗೆ ಸಿವಿಯರ್ ರೆಸ್ಪಿರೇಟರಿನೇ ಮಾಡುತ್ತೆ. ಲಂಗ್ಸ್ ಒಳಗೆ ಸೇರ್ಕೊಬಿಟ್ರೆ ಉಸಿರಾಟದ ವೇಗವನ್ನು ಕಡಿಮೆ ಮಾಡಿಬಿಡುತ್ತೆ. ನಿಮ್ಗೆ ಗೊತ್ತಿದೆ, ಗ್ಯಾಸ್ ಗೀಸರ್ಗಳಲ್ಲಿ ಈ ಕಾರ್ಬನ್ ಮಾನಾಕ್ಸೈಡ್ ಎಮಿಟ್ ಆಗಿಬಿಡುತ್ತೆ. ಅದು ಏನಾದ್ರು ಏರ್ ಲಾಕ್ ಆಗಿಬಿಟ್ಟು ಇನ್ಕಂಬಸ್ಟಬಲ್ ಏನಾದ್ರು ಆಗಿಬಿಟ್ರೆ ಕಾರ್ಬನ್ ಮಾನಾಕ್ಸೈಡ್ ಎಮಿಟ್ ಆಗಿಬಿಡುತ್ತೆ, ಸಾವನ್ನೇ ಹೋಗ್ಬಿಡ್ತಾರೆ. ಆ ಥರದ ಸಮಸ್ಯೆ ಆಗಿಬಿಡುತ್ತೆ. ಹೊಟ್ಟೆ ಅಂತ ಕೇಳಿದರೆ ಹೊಟ್ಟೆ ಮೇಲೆ ಡೆಪಾಸಿಟ್ ಆಗುತ್ತೆ, ಅದರ ಕೊಬ್ಬು ಇರೋದಿಲ್ಲ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಎಲ್ಲಿರುತ್ತೆ ಅಂತ ಕೇಳಿರೋದಲ್ಲಿ ಹೊಟ್ಟೆ ಮೇಲೆ ಇರೋದಿಲ್ಲ. ಹೃದಯ ಅಂತ ಕೇಳಿದಾನೆ, ಹೃದಯದಲ್ಲಿ ಇರೋದಿಲ್ಲ. ಹೃದಯಕ್ಕೆ ಹೋಗುವಂಥ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ಅದರಿಂದ ಹೃದಯ ಅಂತ ಬರೋದ್ರಿಂದ ಇದ್ರ ಮೇಲೆ ಒಂದು 2-3 ಕ್ವಶನ್ಸ್ಗಳನ್ನು ಕೇಳ್ತಾನೆ. ಹೃದಯವನ್ನು ಆವರಿಸಿರುವ ಪೊರೆ ಯಾವುದು ಅಂತ ಕೇಳ್ತಾನೆ. ಪೆರಿಕಾರ್ಡಿಯಂ ಅಂತ ಕರಿತೀವಿ. ಪೆರಿಕಾರ್ಡಿಯಂ. ಪೆರಿ ಅಂದರೆ ಹೊರಗಡೆ, ಕಾರ್ಡಿಯಂ ಅಂದರೆ ಹೃದಯವನ್ನು ಆವರಿಸಿರುವ ಪೊರೆಯನ್ನು ಪೆರಿಕಾರ್ಡಿಯಂ ಅಂತ ಕರೀತಾರೆ. ಗೊತ್ತಿರಲಿ. ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. 4 ಚೇಂಬರ್ಸ್, 4 ಕೋಣೆಗಳಿರ್ತವೆ. ಬಿಸಿ ರಕ್ತ ಪ್ರಾಣಿ ಅಂದರೆ ಏನು ಅಂತಂದರೆ, ವಾತಾವರಣದ ಉಷ್ಣತೆ ಏನೇ ವೇರಿಯೇಷನ್ಸ್ ಆದರೂ ನಿರ್ದಿಷ್ಟ ಕಾನ್ಸ್ಟೆಂಟ್ ದೇಹದ ಉಷ್ಣತೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಮಾನವನ ತೆಗೆದುಕೊಳ್ಳಿ, ಸಿಯಾಚಿನ್ ಎಲ್ಲೋದ್ರೂ -4 ಡಿಗ್ರಿ ಸೆಂಟಿಗ್ರೇಡ್ ಇದ್ರೂ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ನಮ್ಮ ದೇಹದ ಉಷ್ಣತೆ. ನಮ್ಮ ಗುಲ್ಬರ್ಗಕ್ಕೆ ಬಂದ್ಬಿಟ್ಟು ನಮ್ಮ ದೇಹದ ಉಷ್ಣತೆ ನೋಡಿದ್ರು 44 ಡಿಗ್ರಿ ಎನ್ವೈರನ್ಮೆಂಟಲ್ ಟೆಂಪರೇಚರ್ ಇದ್ರೂ ಕೂಡ ನಮ್ಮ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಈ ಥರದ ಪ್ರಾಣಿಗಳನ್ನ ಬಿಸಿರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಪಕ್ಷಿಗಳು ಮತ್ತು ಮ್ಯಾಮಲ್ಸ್, ಸಸ್ತನಿಗಳು ಅಂದರೆ ನಾವು ಕೂಡ ಸೇರಿದಂಗೆ ಬಿಸಿರಕ್ತ ಪ್ರಾಣಿಗಳು 4 ಚೇಂಬರನ್ನು ಹೊಂದಿರುತ್ತೆ. ಮಾನವನ ಅಯೋರ್ಟ ಯಾವ ಕಡೆಗೆ ಬಾಗಿದೆ ಅಂತ ಕೇಳ್ತಾನೆ. ಹ್ಯೂಮನ್ ಅಯೋರ್ಟ ಟರ್ನ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಎಡಭಾಗಕ್ಕೆ ಬಾಗಿರುತ್ತೆ. ಎಡಭಾಗಕ್ಕೆ ಅಯೋರ್ಟ ಬಾಗಿರೋದ್ರಿಂದನೇ ನಾವು ಅರ್ಲಿ ಮಾರ್ನಿಂಗ್ ಹೇಳ್ಬೇಕಾದ್ರೆ ಅಮ್ಮ ಕಲಿಸಿರ್ತಾರೆ ಚೈಲ್ಡ್ಹುಡ್ಡಿಂದನೂ ರೈಟ್ ಸೈಡ್ಗೆ ಹೇಳಬೇಕು ಅಂತ. ಯಾಕೆಂದರೆ ಲೆಫ್ಟ್ ಸೈಡ್ಗೆ ಎದ್ಬಿಟ್ರೆ ಏನಾಗುತ್ತೆ, ಅಯೋರ್ಟ ಮಹಾ ಅಪಧಮನಿ ಬೆಂಡ್ ಆಗಿಬಿಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದಿಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ರೈಟ್ ಸೈಡ್ಗೆ ಹೇಳಬೇಕು. ನಂತರ ಪೊಸಿಷನ್ಗೆ ಬಂದಾದಮೇಲೆ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಸರೋಗ್ಬಿಡುತ್ತೆ. ತಾತಂದಿರು ಅಜ್ಜಿದಿರು ಇವ್ರನ್ನ ಹೇಳ್ತಾ ಇರ್ತಾರೆ, ಬೆಡ್ಡಲ್ಲೇ ತಿರೋಗ್ಬಿಟ್ಟಿದ್ರು, ಎಷ್ಟೊತ್ತಿಗೆ ತಿರೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ. ಅವ್ರಿಗೊಂದು 80 ವರ್ಷ 90 ವರ್ಷ ಆದಮೇಲೆ ನಮಗೆ ಮರು ಜಾಸ್ತಿ ಆಗಿಬಿಡುತ್ತೆ. ಅವರು ಇನ್ಅಪ್ರೋಪ್ರಿಯೇಟ್ ಲೆಫ್ಟ್ ಸೈಡ್ಗೆ ಎದ್ಬಿಡ್ತಾರೆ, ಸರಿಯಾಗಿ ಸರಿಪಡಿಸ್ಕೊಳ್ಳೋದಿಲ್ಲ ಬೇಗ. ಆಗೇನಾಗುತ್ತೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಸೈಡ್ಗೆ ನಾವು ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದರಿಂದ ಅದು ಗೊತ್ತಿರಬೇಕು. ನೆಕ್ಸ್ಟು ಪ್ರಾಬ್ಲಮ್ಸ್ ಮೇಲೆ ತುಂಬ ಕ್ವಶನ್ಸನ್ನು ಕೇಳ್ತಾರೆ. ಬೈಪಾಸ್ ಸರ್ಜರಿ ಮೇಲೆ ಕೇಳ್ತಾನೆ, ಅಂದರೆ ಹಾರ್ಟ್ ಅಟ್ಯಾಕ್ ಮೇಲೆ ಕೇಳ್ತಾರೆ, ವ್ಯಾಲ್ಯೂ ಪ್ರಾಬ್ಲಮ್ ಮೇಲೆ ಕೇಳ್ತಾನೆ, ಸೆಪ್ಟಮ್ ಹೋಲ್ ಮೇಲೆ ಕೇಳ್ತಾನೆ, ಹಾರ್ಟ್ ಎನ್ಲಾರ್ಜ್ಮೆಂಟ್ ಮೇಲೆ ಕೇಳ್ತಾನೆ, ಬ್ಲೂ ಬೇಬಿ ಸಿಂಡ್ರೋಮ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಹಾರ್ಟ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಬರ್ತವೆ. ಓಕೆ, ಆದಷ್ಟು ನೀವು ಎಲ್ಲಿಂದ ಕ್ವಶನ್ಸನ್ನು ನೋಡ್ಬೋದು ಅಂದರೆ PC ಇಂದ ಹಿಡಿದು UPSC ಹಾರ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಕಾರಣ ಇಷ್ಟೇ, ಪೇಪರ್ ಸೆಟ್ ಮಾಡೋರೆಲ್ಲರೂ ಒಂದು 50 ವರ್ಷ ಕ್ರಾಸ್ ಮಾಡಿರ್ತಾರೆ. 50 ವರ್ಷ ಕ್ರಾಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತವೆ. ಅವ್ರಿಗಿರೋ ಸಮಸ್ಯೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗ್ತವೆ. ಒಟ್ಟಾರೆ ಇಂಪಾರ್ಟೆಂಟ್ ಇದು. ಓಕೆ, ಈಗ ನೇರವಾಗಿ ಪ್ರಶ್ನೆಗೆ ಬರೋಣ. ಹೃದಯದ ಬಗ್ಗೆ ಹೋದಾಗ ಇನ್ನೂ ಡೀಟೇಲ್ ಆಗಿ ಓದೋಣ. ಅದರ ಸ್ಟ್ರಕ್ಚರ್ ಹೇಗಿದೆ. ಮೊದಲಿಗೆ ಫಿಸಿಯಾಲಜಿ ಆಫ್ ದಿ ಹಾರ್ಟನ್ನು ಓದೋಣ, ಫಂಕ್ಷನ್ಸ್ ಆಫ್ ದಿ ಹಾರ್ಟು, ಪ್ರಾಬ್ಲಮ್ಸ್ ಆಫ್ ದಿ ಹಾರ್ಟು, ಹೀಗೆ ಆರ್ಡ್ರ್ನಲ್ಲಿ ಸಿಸ್ಟಮೆಟಿಕ್ಕಾಗಿ ಓದೋಣ. ಇವತ್ತಿನ ಕ್ಲಾಸ್ಗೆ ಇದಕ್ಕೆ ಏನು ಬೇಕು ಅಂತಂದರೆ, ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಕೇಳಿದ್ದಾನೆ. ರಕ್ತದಲ್ಲಿರುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಈ ಸೈನ್ಸಲ್ಲಿ ಇಷ್ಟೇ ಕ್ವಶನ್ಸು ಆ ವರ್ಷದಲ್ಲಿ ಬಂದಿದ್ದಂಥದ್ದು. ಇವತ್ತು ಒಂದು ಪ್ರಶ್ನೆ ಇನ್ನು ಬುಕ್ಕನ್ನು ಇಂಟ್ರೊಡ್ಯೂಸ್ ಮಾಡೋಣ. 2 ಬುಕ್ಕನ್ನು ತೋರಿಸ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಒಂದು PC, ಇನ್ನೊಂದು PSI 2. ಇದರ ಹೆಸರು ನೀನು ನೋಡಿದ್ದೀರಾ, ಸ್ಪರ್ಧಾ ವಿಶ್ವಾಸ್ ಅಂತ ಇಟ್ಟಿದ್ದೀವಿ. ಸ್ಪರ್ಧಾ ಅಂದರೆ ಕಾಂಪಿಟೇಟಿವ್ಗೆ, ವಿಶ್ವಾಸ್ ಅಂದರೆ ಪೇಯ್ತ್ ಅಂತ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಇಷ್ಟಂತ. 76 ಕ್ವಶನ್ ಪೇಪರ್ಸ್ ಇದೆ. 76 PSI ಕ್ವಶನ್ ಇದಾಗಿದೆಯಾ ಎಕ್ಸಾಮ್ಸ್ ಅಂತಂದರೆ 76 ಪತ್ರಿಕೆ ಆಗಲಿಲ್ಲ. ಕೆಲವು ಈಕ್ವಲೆಂಟ್ ಎಕ್ಸಾಮ್ಸ್ ಇರ್ತವೆ. ESI ಎಕ್ಸೈಸ್ ಇನ್ಸ್ಪೆಕ್ಟ್ರು, ವೆಟರ್ನರಿ ಇನ್ಸ್ಪೆಕ್ಟ್ರು, ಮತ್ತು RI ರೆವಿನ್ಯೂ ಇನ್ಸ್ಪೆಕ್ಟ್ರು, ಇವೆಲ್ಲವೂ ಕೂಡ ಒಂದು ಕ್ಯಾಟಗರಿ ಎಕ್ಸಾಮ್ಸು. ಆ ಥರ PSIಗೆ ಸರಿಸಮಾನವಾದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಅದರಿಂದ ಕ್ವಶನ್ಸ್ ವಿತ್ ಅಥೆಂಟಿಕ್ ಆನ್ಸರ್ಸ್ ಇರುತ್ತೆ. ಎಲ್ಲಿಂದ ಅಂತಂದರೆ 1998ರಿಂದ 2024ವರೆಗೆ ಕಳೆದ ಎಕ್ಸಾಮ್ವರೆಗೆ ಆಗಿರುವಂಥ ಎಲ್ಲ ಪತ್ರಿಕೆಗಳಿದೆ. ಎಲ್ಲತ್ರದಕ್ಕೆ ಆನ್ಸರ್ ಇದೆ. ಇದ್ರ ಬೆಲೆ ಬಂದ್ಬಿಟ್ಟು 460 ರುಪೀಸ್, 460 ರೂಪಾಯಿ. ಆಮೇಲೆ ನಿಮ್ಗೇನು ಅಂತಂದರೆ C ಗ್ರೂಪ್ನ ಎಕ್ಸಾಮ್ಸ್ಗೆ ಎಕ್ಸ್ಪ್ಲನೇಷನ್ಸು ಬೇಕಾಗಿಲ್ಲ. ಕಾರಣ ಉತ್ತರ ನೇರವಾಗಿ ಸರ್ಫೇಸ್ಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ,
ಕೊಲೆಸ್ಟ್ರಾಲ್ ಎಲ್ಲಿರುತ್ತೆ, ರಕ್ತದಲ್ಲಿರುತ್ತೆ. ಮತ್ತೆ ಅದನ್ನು ರಕ್ತ ಅಂದ್ರೇನು, ಅದರಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಓದೋದ್ರಿಂದ ನಿಮಗೆ ಗೊಂದಲ ಆಗುತ್ತೆ ಹೊರತು ಕ್ಲಾರಿಟಿ ಸಿಗೋದಿಲ್ಲ. ಅದರಿಂದ ಇಷ್ಟು ಪೇಪರ್ಗಳನ್ನು ನೋಡಿದ್ರೆ ಮುಂದೆ ಬರುವಂಥ ಎಕ್ಸಾಮ್ ಪೇಪರ್ನ ನೀವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಅದನ್ನ ಕಾನ್ಫಿಡೆಂಟಾಗಿ ಬರೆಯೋದಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು PC ನಿನ್ನೆ ನಾನು ಎಕ್ಸಾಮ್ನಲ್ಲಿ ಇದರೊಳಗೆ ತೋರಿಸಿಲ್ಲ ಕ್ಲಾಸಲ್ಲಿ, ಇದು ಕೂಡ 76 ಕ್ವಶನ್ ಪೇಪರ್ಸ್ ಇದೆ ಮತ್ತು 400 ರೂಪೀಸ್ ರೇಟ್ ಇದೆ ಇದ್ರದ್ದು. ಅಂದರೆ ಕಾಂಪಿಟೇಟರ್ಸ್ ಕಡಿಮೆ ಇರ್ತಾರೆ ಇದಕ್ಕೆ ಅನ್ನೋಕ್ಕೋಸ್ಕರ. ಆಮೇಲೆ ಎರಡನೇದೇನು ಅಂತಂದರೆ 76 ಪೇಪರ್ನ ಇದನ್ನ ಕರೆಕ್ಟಾಗಿ ನೀವು ಓದ್ಕೊಬಿಟ್ರೆ 77ನೇ ಪೇಪರ್ ಮುಂದೆ ಬರುವಂಥದ್ದನ್ನ, ಮುಂದಿನ ಎಕ್ಸಾಮಲ್ಲಿ ಬರುವಂಥದ್ದನ್ನ 100% ಕಾನ್ಫಿಡೆಂಟಾಗಿ ಬರೀಬೋದು. ಇದೇ ಆ್ಯಂಗಲಲ್ಲಿ ಪ್ರಶ್ನೆಗಳು ಬರ್ತವೆ. ಯಾವ್ಯಾವ ಎಕ್ಸಾಮ್ನಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದೋ ಈ ಕ್ವಶನ್ ಬ್ಯಾಂಕಿಂದ ಅನ್ನೋದನ್ನು ಕೂಡ ಅನಾಲಿಸಿಸನ್ನು ಮಾಡಿದ್ದೀನಿ. FSL 2021ನಲ್ಲಿ 61 ಕ್ವಶನ್ಸ್ ಕವರ್ ಆಗಿದೆ ಈ ಕ್ವಶನ್ ಪೇಪರಿಂದ. ಹಾಗೆ ಒಂದಷ್ಟು ಸಿವಿಲ್ನಲ್ಲೂ ಒಂದೇ ಒಂದು ಸಿವಿಲ್ ಎಕ್ಸಾಮ್ನಲ್ಲಿ 23 ಕ್ವಶನ್ಸು ಇದೇ ಕ್ವಶನ್ ಪೇಪರಿಂದನೇ ಕವರ್ ಆಗಿದೆ. ಓಕೆ, ಎರಡೂ ಒಂದೇ ರೀತಿಯಲ್ಲಿ ಕಾಣ್ತವೆ, ಕಾರಣ ಕಾಕಿ ಕಲರೇ ಇರಲಿ ಅದಕ್ಕೆ ಅಂತ. ಇದು ಯೆಲ್ಲೋ ಕಲರ್ ಮಾಡಿದ್ದೀನಿ PCಯನ್ನು, ಇದು ವೈಟ್ ಕಲರ್ ಇರುತ್ತೆ. ಇದರಲ್ಲಿ ಸ್ಟಾರ್ಸ್ ಇರುತ್ತೆ, ಇದರೊಳಗೆ PSIನಲ್ಲಿ ಇದರಲ್ಲಿ ಸ್ಟಾರ್ಸ್ ಇರೋಲ್ಲ. ಅಟ್ಲೀಸ್ಟ್ ಅದರ ಗುರುತಿಟ್ಕೋಬೋದು, ಅದ್ರ ಮೇಲೆ ಇರುತ್ತೆ. PC ಅನ್ನೋದು ಸ್ಪಷ್ಟವಾಗಿರುತ್ತೆ, ಇದರಲ್ಲಿ PSI ಅನ್ನೋದು ಸ್ಪಷ್ಟವಾಗಿರುತ್ತೆ. ಎರಡು ಪ್ರಶ್ನೋತ್ತರಗಳ ಬುಕ್ಗಳು ತುಂಬ ಕಡಿಮೆ ಅಮೌಂಟ್ಗೆ ಸಿಗುತ್ತೆ ನಿಮಗೆ. 400 ರೂಪಾಯಿ ಅಂತ ಅಂದರೆ 25% ಡಿಸ್ಕೌಂಟ್ ಅಂತ ಇಟ್ಕೊಂಡ್ರು 300 ರೂಪಾಯಿನಲ್ಲಿ ಒಂದು ಬುಕ್ ಸಿಗುತ್ತೆ ನಿಮಗೆ. ಒಂದು ಎಕ್ಸಾಮನ್ನು PC ಎಕ್ಸಾಮನ್ನು ಕಾನ್ಫಿಡೆಂಟಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇದೊಂದು 300 ಪ್ಲಸ್ಗೆ ನಿಮಗೆ ಸಿಗುತ್ತೆ PSI ಕೂಡ, ಅದು ಕೂಡ ನಿಮಗೆ ಹೆಲ್ಪನ್ನು ಆಗುತ್ತೆ. ಈ ಎರಡು ಬುಕ್ಗಳನ್ನು ಬಳಸಿ ಎಕ್ಸಾಮ್ಗೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.